ನೋಡಿ, ಮಹಾಕುಂಭ ಮೇಳಕ್ಕೆ ಹಿಂದೂಗಳು ಹೋಗ್ಲೇಬೇಕು, ಒಮ್ಮೆನಾದ್ರೂ ನಾವು ಭಾಗಿಯಾಗಲೇಬೇಕು, ಪುಣ್ಯ ಸ್ನಾನ ಮಾಡಲೇಬೇಕು ಇದೇ ದಿನದಲ್ಲಿ ಅಂತ ಆ ಭಾವನೆ ಇಟ್ಕೊಂಡು ಯಾರೆಲ್ಲ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಂಥವರಿಗೆ ಮಹಾ ದುಃಖ ಆಗಿದೆಯಂತೆ. ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ. ಕುಂಭ ಮೇಳದ ಹೆಸರಲ್ಲಿ ಅಮಾಯಕರಿಗೆ ಗಾಳ ಹಾಕ್ತಾರೆ. ಗೂಗಲ್ನಲ್ಲಿ ಸರ್ಚ್ ಮಾಡೋರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಪ್ರಯಾಗ್ರಾಜ್ ಹೆಸರಲ್ಲಿ ಮೋಸದ ಪ್ಯಾಕೇಜ್ ಅಂತೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ಹೆಸರಲ್ಲಿ ಕಾಲ್ ಮಾಡ್ತಾರೆ. ಖಾತೆಗೆ ಸಾವಿರಾರು ರೂಪಾಯಿ ಹಾಕಿಸ್ಕೊಳ್ತಾರೆ. ಒಮ್ಮೆ ಹಣ ಜಮೆ ಆಗ್ಬಿಟ್ರೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಜ್ಞಾನ ಭಾರತಿ ಠಾಣೆಯಲ್ಲಿ ಸೈಬರ್ ವಂಚಕರ ವಿರುದ್ಧ ಈಗ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆರಂಭದಲ್ಲೇ ಹೇಳಿದ್ವಿ, ಬಹುತೇಕರು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗಪ್ಪ ಹೋಗೋದು? ಈಸಿ ವೇ ಇರ್ಬೇಕಲ್ಲ. ಒಂದ್ ಪ್ಯಾಕೇಜ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರನ್ನ ಅತಿ ಹೆಚ್ಚಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಜನ. ಇದನ್ನೇ ಈಗ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಫೋನ್ ಬರುತ್ತೆ ನಿಮ್ಗೆ, ಸರ್ಚ್ ಮಾಡಿರ್ತೀರಾ ನೀವು ಪ್ರಯಾಗ್ರಾಜಕ್ಕೆ ಹೋಗೋದು ಹೇಗೆ, ಯಾವ ರೀತಿ ಪ್ಯಾಕೇಜ್ಗಳಿದೆ ಅಂತ. ಈ ರೀತಿ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮ ಅಷ್ಟು ದಾಖಲೆಗಳು ಕೂಡ ಅವ್ರಿಗೆ ಹೋಗುತ್ತೆ. ಆಗ ಫೋನ್ ಬರುತ್ತೆ, ಇಂಥ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ನಾವು ಕರೆ ಮಾಡ್ತಿದ್ದೀವಿ, ಇಷ್ಟು ದುಡ್ಡು ಹಾಕಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ. ನೀವು ಒಂದ್ಸ ದುಡ್ಡು ಹಾಕ್ಬಿಟ್ರೆ, ಟ್ರಾನ್ಸ್ಫರ್ ಆದ್ರೆ ಅಮೌಂಟ್ ಅವ್ರಿಗೆ ರೀಚ್ ಆದ್ರೆ ಆ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ನಿಮ್ಮ ಸಂಪರ್ಕಕ್ಕೂ ಸಿಗಲ್ಲ, ದುಡ್ಡು ಹೋಗುತ್ತೆ, ಅವಕಾಶನೂ ಸಿಗಲ್ಲ. ಆ ರೀತಿ ದೋಖ ಮಾಡ್ತಿದ್ದಾರಂತೆ. ಈಗ ಜ್ಞಾನ ಭಾರತಿ ಠಾಣೆಯಲ್ಲಿ ಸೈಬರ್ ವಂಚಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಿಂದೂಗಳ ಭಾವನೆಯೇ ಖದೀಮರ ಟಾರ್ಗೆಟ್. ಹೇಗೆಲ್ಲ ವಂಚನೆ ಮಾಡ್ತಾರೆ ನೋಡಿ. ಸೊ ನೀವು ಸರ್ಚ್ ಮಾಡಿದ್ರೆ ಪ್ರಯಾಗ್ರಾಜಕ್ಕೆ ಹೋಗ್ಬೇಕು, ಮಹಾಕುಂಭ ಮೇಳಕ್ಕೆ ಹೋಗ್ಬೇಕು ಅಂತ ಏನಾದ್ರೂ ಸರ್ಚ್ ಮಾಡಿದ್ರೆ ಆಗಲೇ ನಿಮ್ ನಂಬರ್ ಅವರು ಪಡ್ಕೊಳ್ತಾರೆ. ಆ ನಂತರ ಕರೆ ಬರುತ್ತೆ, ದುಡ್ಡು ಕೊಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ವಿಚಾರಿಸಿ ದುಡ್ಡನ್ನ ಹಾಕಿ. ಹೌದಾ ಅಲ್ವಾ, ಯಾವ ಟೂರ್ಸ್ ಅಂಡ್ ಟ್ರಾವೆಲ್ಸು, ಇದೆಲ್ಲದ್ರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ತುಂಬಾ ಕಡಿಮೆ ಮೊತ್ತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಆಮಿಷಗಳನ್ನ ಒಡ್ತಾರೆ. ಇಲ್ಲ ಕಡಿಮೆ ಅಮೌಂಟಿಗೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬಹುದಲ್ಲ ಅಂತ ಆಸೆಗೆ ನೀವು ಕೂಡ ಹಣ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ದುಡ್ಡು ಸಿಗಲ್ಲ, ಆಮೇಲೆ ಅವಕಾಶನೂ ಇರಲ್ಲ ಹೋಗಕ್ಕೆ. ನೋಡಿ, ಮಹಾಕುಂಭ ಮೇಳಕ್ಕೆ ಹಿಂದೂಗಳು ಹೋಗ್ಲೇಬೇಕು, ಒಮ್ಮೆನಾದ್ರೂ ನಾವು ಭಾಗಿಯಾಗಲೇಬೇಕು, ಪುಣ್ಯ ಸ್ನಾನ ಮಾಡಲೇಬೇಕು ಇದೇ ದಿನದಲ್ಲಿ ಅಂತ ಆ ಭಾವನೆ ಇಟ್ಕೊಂಡು ಯಾರೆಲ್ಲ ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅಂಥವರಿಗೆ ಮಹಾ ದುಃಖ ಆಗಿದೆಯಂತೆ. ಹಿಂದೂಗಳ ಭಾವನೆಯೇ ಇವರಿಗೆ ಬಂಡವಾಳ. ಕುಂಭ ಮೇಳದ ಹೆಸರಲ್ಲಿ ಅಮಾಯಕರಿಗೆ ಗಾಳ ಹಾಕ್ತಾರೆ. ಗೂಗಲ್ನಲ್ಲಿ ಸರ್ಚ್ ಮಾಡೋರೇ ಇವರ ಟಾರ್ಗೆಟ್ ಆಗಿದ್ದಾರೆ. ಪ್ರಯಾಗ್ರಾಜ್ ಹೆಸರಲ್ಲಿ ಮೋಸದ ಪ್ಯಾಕೇಜ್ ಅಂತೆ. ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಂಪನಿ ಹೆಸರಲ್ಲಿ ಕಾಲ್ ಮಾಡ್ತಾರೆ. ಖಾತೆಗೆ ಸಾವಿರಾರು ರೂಪಾಯಿ ಹಾಕಿಸ್ಕೊಳ್ತಾರೆ. ಒಮ್ಮೆ ಹಣ ಜಮೆ ಆಗ್ಬಿಟ್ರೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಜ್ಞಾನ ಭಾರತಿ ಠಾಣೆಯಲ್ಲಿ ಸೈಬರ್ ವಂಚಕರ ವಿರುದ್ಧ ಈಗ ದೂರು ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆರಂಭದಲ್ಲೇ ಹೇಳಿದ್ವಿ, ಬಹುತೇಕರು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೇಗಪ್ಪ ಹೋಗೋದು? ಈಸಿ ವೇ ಇರ್ಬೇಕಲ್ಲ. ಒಂದ್ ಪ್ಯಾಕೇಜ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವ್ರನ್ನ ಅತಿ ಹೆಚ್ಚಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಜನ. ಇದನ್ನೇ ಈಗ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಫೋನ್ ಬರುತ್ತೆ ನಿಮ್ಗೆ, ಸರ್ಚ್ ಮಾಡಿರ್ತೀರಾ ನೀವು ಪ್ರಯಾಗ್ರಾಜಕ್ಕೆ ಹೋಗೋದು ಹೇಗೆ, ಯಾವ ರೀತಿ ಪ್ಯಾಕೇಜ್ಗಳಿದೆ ಅಂತ. ಈ ರೀತಿ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಮ ಅಷ್ಟು ದಾಖಲೆಗಳು ಕೂಡ ಅವ್ರಿಗೆ ಹೋಗುತ್ತೆ. ಆಗ ಫೋನ್ ಬರುತ್ತೆ, ಇಂಥ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ನಾವು ಕರೆ ಮಾಡ್ತಿದ್ದೀವಿ, ಇಷ್ಟು ದುಡ್ಡು ಹಾಕಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ. ನೀವು ಒಂದ್ಸ ದುಡ್ಡು ಹಾಕ್ಬಿಟ್ರೆ, ಟ್ರಾನ್ಸ್ಫರ್ ಆದ್ರೆ ಅಮೌಂಟ್ ಅವ್ರಿಗೆ ರೀಚ್ ಆದ್ರೆ ಆ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ನಿಮ್ಮ ಸಂಪರ್ಕಕ್ಕೂ ಸಿಗಲ್ಲ, ದುಡ್ಡು ಹೋಗುತ್ತೆ, ಅವಕಾಶನೂ ಸಿಗಲ್ಲ. ಆ ರೀತಿ ದೋಖ ಮಾಡ್ತಿದ್ದಾರಂತೆ. ಈಗ ಜ್ಞಾನ ಭಾರತಿ ಠಾಣೆಯಲ್ಲಿ ಸೈಬರ್ ವಂಚಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಹಿಂದೂಗಳ ಭಾವನೆಯೇ ಖದೀಮರ ಟಾರ್ಗೆಟ್. ಹೇಗೆಲ್ಲ ವಂಚನೆ ಮಾಡ್ತಾರೆ ನೋಡಿ. ಸೊ ನೀವು ಸರ್ಚ್ ಮಾಡಿದ್ರೆ ಪ್ರಯಾಗ್ರಾಜಕ್ಕೆ ಹೋಗ್ಬೇಕು, ಮಹಾಕುಂಭ ಮೇಳಕ್ಕೆ ಹೋಗ್ಬೇಕು ಅಂತ ಏನಾದ್ರೂ ಸರ್ಚ್ ಮಾಡಿದ್ರೆ ಆಗಲೇ ನಿಮ್ ನಂಬರ್ ಅವರು ಪಡ್ಕೊಳ್ತಾರೆ. ಆ ನಂತರ ಕರೆ ಬರುತ್ತೆ, ದುಡ್ಡು ಕೊಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ವಿಚಾರಿಸಿ ದುಡ್ಡನ್ನ ಹಾಕಿ. ಹೌದಾ ಅಲ್ವಾ, ಯಾವ ಟೂರ್ಸ್ ಅಂಡ್ ಟ್ರಾವೆಲ್ಸು, ಇದೆಲ್ಲದ್ರ ಬಗ್ಗೆ ಕೂಡ ಎನ್ಕ್ವೈರಿ ಮಾಡಲೇಬೇಕಾಗುತ್ತೆ. ತುಂಬಾ ಕಡಿಮೆ ಮೊತ್ತಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಆಮಿಷಗಳನ್ನ ಒಡ್ತಾರೆ. ಇಲ್ಲ ಕಡಿಮೆ ಅಮೌಂಟಿಗೆ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬಹುದಲ್ಲ ಅಂತ ಆಸೆಗೆ ನೀವು ಕೂಡ ಹಣ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ದುಡ್ಡು ಸಿಗಲ್ಲ, ಆಮೇಲೆ ಅವಕಾಶನೂ ಇರಲ್ಲ ಹೋಗಕ್ಕೆ. ನೋಡಿ, ಮಹಾಕುಂಭ ಮೇಳದ ವಿಶೇಷತೆಗಳ ಬಗ್ಗೆ ಮಾತಾಡ್ತೀವಿ, ಜನ ಹೋಗೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮತ್ತೊಂದು ಕಡೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು, ಆದ್ರೂ ಕೂಡ ಪವಿತ್ರ ಗೌಡ ಮಹಾಕುಂಭ ಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದ್ರು. ಈಗ ಮತ್ತೊಬ್ಬ ಆರೋಪಿಯ ಸರದಿಯಂತೆ ಮತ್ತೊಬ್ಬ ಆರೋಪಿ ಕೂಡ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಾಗ ಕುಂಭ ಮೇಳಕ್ಕೆ ಹೋಗೋದಕ್ಕೆ ನಾಗನಿಗೆ ಕೋರ್ಟ್ ಅನುಮತಿ ಕೂಡ ಕೊಟ್ಟಿದೆಯಂತೆ.
ನಟ ದರ್ಶನ್ ಮ್ಯಾನೇಜರ್ ಆಗಿರುವ ನಾಗರಾಜು ಫೆಬ್ರವರಿ 7ರಿಂದ ಫೆಬ್ರವರಿ 12ರ ತನಕ ಕೋರ್ಟ್ನಿಂದ ಅನುಮತಿ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನಾಗರಾಜ್. ಅವಕಾಶ ಸಿಗಬೇಕು, ಅನುಮತಿ ಸಿಗಬೇಕು ಅನ್ನೋ ಕಾರಣಕ್ಕೆ ಅನುಮತಿ ಕೊಟ್ಟಾಗಿದೆ ಕೋರ್ಟ್. ಹಾಗಾಗಿ ಮಹಾಕುಂಭಮೇಳದಲ್ಲಿ ಮತ್ತೊಬ್ಬ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಾಗರಾಜ್ ಭಾಗಿಯಾಗಲಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ ಪವಿತ್ರ ಕೂಡ ಮಹಾಕುಂಭಮೇಳಕ್ಕೆ ಭೇಟಿಯಾಗಿದ್ರು. ಪುಣ್ಯ ಸ್ನಾನ ಮಾಡಿರುವಂತಹ ಒಂದಷ್ಟು ವಿಡಿಯೋ ಫೋಟೋಸ್ ಅನ್ನ ಅವರೇ ಹಂಚಿಕೊಂಡಿದ್ರು. ದರ್ಶನ್ ಮ್ಯಾನೇಜರ್ ಈ ನಾಗರಾಜ್ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡಿದ್ದಾರೆ. ಸೊ ಮೋಸ್ಟ್ಲಿ ಮಹಾಕುಂಭಮೇಳಕ್ಕೆ ಹೋಗುವಂತ ಸಾಧ್ಯತೆ. ಕಾರಣ ಫೆಬ್ರವರಿ 7ರಿಂದ ಫೆಬ್ರವರಿ 12 ತನಕ ಕೂಡ ಅವಕಾಶ ಇರುತ್ತೆ. ಅಷ್ಟು ದಿನದಲ್ಲಿ ಹೋಗಿ ಬರೋದಕ್ಕೆ ಅವಕಾಶವನ್ನ ಕೋರ್ಟ್ ಕೊಟ್ಟಿದೆ. ಹಾಗಾಗಿ ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಈ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕೂಡ ಮಾಡಲಿದ್ದಾರೆ ಅಂತ. ನಾಗರಾಜ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ, ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸ್ವೀಕಾರ ಮಾಡಿರುವಂತಹ ಫೋಟೋದಲ್ಲೂ ಕೂಡ ಇದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್. ಹಾಗಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿತ್ತು ರಾಜಾತಿಥ್ಯ ಪ್ರಕರಣ ಕೂಡ. ಇದೆಲ್ಲ ಬೆಳವಣಿಗೆ ಆದ ಬಳಿಕ ಮಹಾಕುಂಭಮೇಳಕ್ಕೆ ಹೋಗ್ತಿದ್ದಾರೆ ಎನ್ನುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಒಬ್ಬೊಬ್ಬರೇ ಕೋರ್ಟ್ ಇಂದ ಅನುಮತಿ ಪಡ್ಕೊಂಡು ಮಹಾಕುಂಭಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡ್ತಿದ್ದಾರೆ. ಇದರಿಂದ ಪಾಪ ಎಲ್ಲ ಕಳೆದು ಹೋಗ್ಬಿಡ್ತಾ ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆಗುತ್ತೆ. ಸೊ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಟ್ಟು 7 ಆರೋಪಿಗಳಿಗೆ ಜಾಮೀನನ್ನ ಕೊಡಬೇಕಾದ್ರೆ ಒಂದು ಷರತ್ತನ್ನ ವಿಧಿಸಿತ್ತು. ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ಏನು ಆ ಸಂದರ್ಭದಲ್ಲಿ ಹೈಕೋರ್ಟ್ ಏಕ ಸದಸ್ಯ ಪೀಠದಿಂದ ಜಾಮೀನು ಪಡೆದಂತ ನಟ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂತ ನಾಗರಾಜು ಮೊನ್ನೆ 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಏನು ಮಹಾಕುಂಭಮೇಳ ನಡೀತಾ ಇದೆ, ಇಲ್ಲಿಗೆ ಹೋಗ್ಬೇಕು, ಹೀಗಾಗಿ ನನಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಸದ್ಯ 57ನೇ ಸಿಸಿಎಚ್ ನ್ಯಾಯಾಲಯದಿಂದ ಫೆಬ್ರವರಿ 7ನೇ ತಾರೀಕು ಕುಂಭಮೇಳಕ್ಕೆ ಹೋಗೋದಕ್ಕೆ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಲ್ಲದೆ ಕೇರಳದ ಕೆಲ ದೇವಸ್ಥಾನಗಳಿಗೂ ತಾನು ಭೇಟಿ ಕೊಡ್ಬೇಕಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಈ ಮನವಿಯನ್ನ ಪುರಸ್ಕರಿಸಿರ್ತಕ್ಕಂಥದ್ದು. ಆದ್ರೆ ಏನು ಕುಂಭಮೇಳಕ್ಕೆ ಹೋದ ಮಾತ್ರಕ್ಕೆ ಒಂದು ಪಾಪಗಳು ಹೋಗ್ತವೆ, ಈ ಚರ್ಚೆಗಳೆಲ್ಲವೂ ಕೋರ್ಟ್ನಲ್ಲಿ ಲೆಕ್ಕಕ್ಕೆ ಬರಲ್ಲ. ಕೋರ್ಟ್ನಲ್ಲಿ ಏನು ಸಾಕ್ಷಿಗಳು ಆರೋಪಿಗಳ ವಿರುದ್ಧ ಇದೆ, ಮತ್ತೆ ಸಾಕ್ಷಿಗಳು ಏನ್ ಹೇಳ್ತವೆ, ಜೊತೆಗೆ ಪೊಲೀಸರ ತನಿಖೆ ಯಾವ ರೀತಿಯಲ್ಲಿದೆ, ಇದನ್ನ ಆಧರಿಸಿ ಇವ್ರಿಗೆ ಶಿಕ್ಷೆಯನ್ನು ಕೊಡ್ಬೇಕಾ ಅಥವಾ ಶಿಕ್ಷೆಯನ್ನು ಕೊಡಬಾರ್ದು ಅನ್ನೋದನ್ನ ಕೋರ್ಟ್ ಡಿಸೈಡ್ ಮಾಡುವಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.